ಸಮುದಾಯದಲ್ಲಿ ಸೃಷ್ಟಿಯಾಗಿರುವಂತಹ ದಂಗಲ್ ಬಗ್ಗೆ ಮಾತಾಡೋದಕ್ಕೆ ವೀಕ್ಷಕರೇ ನಿಮ್ಮ ಪರವಾಗಿ ವೀಕ್ಷಕರ ಪರವಾಗಿ ಸಾಕಷ್ಟು ಜನ ಆಡಿಯನ್ಸ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ರಾಧಕ ಪಂಚಾಯಿತಿಯಲ್ಲಿ ಮುಸಲ್ಮಾನ ಸಮುದಾಯದಲ್ಲಿ ಎದ್ದಿರುವಂತಹ ಒಂದು ಬೆಂಕಿ ಅಥವಾ ಬಿರುಗಾಳಿ ಏನಿದೆ ಇದರ ಬಗ್ಗೆ ಮಾತಾಡೋದಕ್ಕೆ ಬೇರೆ ಬೇರೆ ಪಕ್ಷಗಳಿಂದ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂತಹ ಚಾಂದ್ ಪಾಷಾ ಸರ್. ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂತಹ ಥಾಮಸ್ ಅವರು ನಮ್ಮೊಂದಿಗೆ ಜಾಯಿನ್ ಆಗಿದ್ದಾರೆ. ಸರ್, ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವಂತಹ ಯಂಗ್ ಸ್ಟಾರ್ ಪಕ್ಷದಿಂದ ಶಬಾಸ್ ಖಾನ್ ಇದ್ದಾರೆ. ತಮಗೂ ಕೂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ವಕ್ತಾರರು ಹಿರಿಯ ನಾಯಕರು ನಾಗೇಂದ್ರ ಪ್ರಸಾದ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಬನ್ನಿ ಹಾಗಾದ್ರೆ ನಮ್ಮ ಈ ಒಂದು ಚರ್ಚೆಯನ್ನು ಆರಂಭಿಸೋಣ. ಮೊದಲನೇದಾಗಿ ಈ ಚರ್ಚೆಯನ್ನು ನಾವು ನಮ್ಮ ಚಾಂದ್ ಪಾಷಾ ಅವರೊಂದಿಗೆ ಆರಂಭಿಸೋಣ. ಸರ್, ಶಿಸ್ತಿನ ಹೆಸರಿನಲ್ಲಿ ಮುಸಲ್ಮಾನ ಸಮುದಾಯದ ಹಲವಾರು ನಾಯಕರನ್ನ ಕಿಕ್ಔಟ್ ಮತ್ತು ರಾಜೀನಾಮೆ ಏನು ಕೊಡಿಸಲಾಗ್ತಾ ಇದೆ, ಈ ವಿಚಾರಕ್ಕೆ ನಿನ್ನೆ ಜಬರ್ ಖಾನ್ ಅವರು ಒಂದು ಮಾತು ಹೇಳಿದ್ರು. ಹೌದಾ, ನಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದೀವಾ? ಹೌದಾ, ನಾವು ಅಶಿಸ್ತು ಪ್ರದರ್ಶನ ಮಾಡ್ತಿದ್ದೀವಾ? ಹೇಗೆ ಪ್ರದರ್ಶನ ಮಾಡಿದ್ದೀವಿ ಅನ್ನೋದನ್ನ ಹೇಳಿ ಅಲ್ಲ ಅಂತ ಹೇಳ್ದೆ ಕೇಳ್ದೆ ಇಷ್ಟ ಬಂದಂಗೆ ಯಾರನ್ನ ಬೇಕಾದರೂ ತೆಗಿಬೋದು, ಯಾರನ್ನ ಬೇಕಾದರೂ ರಾಜೀನಾಮೆ ಕೊಡಿಸ್ಬೋದು. ಏನು ನಡೀತಾ ಇದೆ ನಿಮ್ಮ ಪಾರ್ಟಿಯಲ್ಲಿ? ನೋಡಿ, ಮೊದಲನೇದಾಗಿ ಮುಸಲ್ಮಾನರು ಅನ್ನೋದು ಇದನ್ನ ನೀವು ಒತ್ತಿ ಒತ್ತಿ ಹೇಳ್ತಾ ಇರೋದು ಉದ್ದೇಶನೇ ನನಗೆ ಅರ್ಥ ಆಗ್ತಾ ಇಲ್ಲ. ಹೇಳಿ, ಯಾರ್ಯಾರನ್ನ ತೆಗ್ದಿದ್ದಾರೆ ಈಗ ಒಂದು ತಿಂಗಳಲ್ಲಿ? ಯಾರ್ಯಾರನ್ನ ತೆಗ್ದಿದ್ದಾರೆ ಹೇಳಿ. ಒಂದು ನಿಮಿಷ, ನಾನು ಹೇಳ್ತಾ ಇದ್ದೀನಲ್ಲ ಮೇಡಮ್, ಹೇಳಕ್ ಸ್ವಲ್ಪ ಬಿಡಿ. ಇದು ಉಚ್ಚಾಟನೆ ಅಥವಾ ಅಮಾನತು ಮಾಡುವಂಥದ್ದು ಬರೀ ಕಾಂಗ್ರೆಸ್ ಪಕ್ಷ ಒಂದರಲ್ಲಿ ಅಲ್ಲ, ಎಲ್ಲಾ ಪಕ್ಷಗಳಲ್ಲೂ ಇರುವಂತಹ ಒಂದು ಪ್ರತಿಕ್ರಿಯೆ. ಅದನ್ನ ಹೇಳ್ತಾ ಇದ್ದೀನಿ. ನಮ್ಮಲ್ಲಿ ಇವತ್ತು ಪಕ್ಷಗಳ ಬಗ್ಗೆ ಮಾತಾಡೋದಕ್ಕೆ ಆಯಾ ಪಕ್ಷಗಳ ವಕ್ತಾರರಿದ್ದಾರೆ. ನೀವು ನಿಮ್ಮ ಪಕ್ಷದ ಬಗ್ಗೆ ಮಾತಾಡಿ. ಈಗ ಕಳೆದ ಒಂದು ವಾರದಿಂದ ಆಫ್ಟರ್ ದಾವಣಗೆರೆ ಉಪಚುನಾವಣೆ ಆದ ಮೇಲೆ ಕೇವಲ ಮುಸಲ್ಮಾನ ಸಮುದಾಯದ ನಾಯಕರನ್ನ ಕಿಕ್ಔಟ್ ಮಾಡ್ಲಾಗ್ತಾ ಇದೆ, ರಾಜೀನಾಮೆ ಕೊಡಿಸಲಾಗ್ತಾ ಇದೆ. ಅದರ್ವೈಸ್ ಆಲ್ಸೋ ಯಾರನ್ನಾದ್ರೂ ತೆಗ್ದಿದ್ದಾರೆ ದಾವಣಗೆರೆ ದಕ್ಷಿಣ ವಿಧಾನಸಭೆ ಚುನಾವಣೆ ನಂತರ ಅಂತಂದ್ರೆ ಗಿವ್ ಮಿ ನಂಬರ್ಸ್ ಆರ್ ಡೀಟೇಲ್ಸ್ ಆರ್ ನೇಮ್ಸ್. ಮುಸಲ್ಮಾನರು ಅನ್ನೋದನ್ನೇ ಒತ್ತಿ ಒತ್ತಿ ಯಾಕೆ ಹೇಳ್ತಾ ಇದ್ದೀರಿ ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಪಕ್ಷದಿಂದ ಏನಾದ್ರು ಯಾರೇ ಏನಾದ್ರು ಚಟುವಟಿಕೆ ಮಾಡಿದ್ರೆ ಅದನ್ನ ಯಾವ ಸಮುದಾಯದವರು ಅಂತ ನೋಡಿದ್ರೆ ಕ್ರಮ ತಗೊಳ್ತಾರೆ. ನನ್ಗೆ ಮಾತಾಡಕ್ ಬಿಟ್ರೆ ನಾನು ಹೇಳ್ತೀನಿ, ದಯವಿಟ್ಟು. ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಈ ಪಕ್ಷದಿಂದ ಅಮಾನತಾಗಿರುವಂಥದ್ದು ಇದೆಲ್ಲವೂ ಕೂಡ ನಮ್ಮ ಪಕ್ಷದಲ್ಲೇ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳು ಇದೇ ದಾವಣಗೆರೆ ಉಪಚುನಾವಣೆಯಲ್ಲಿ ಸುಮಾರು ಒಂದು 15 ದಿವಸದಿಂದ ಅಲ್ಲೇ ಬೀಳ್ಬಿಟ್ಟಿದ್ರು. ನಾವು ಕೂಡ ಒಂದು 10 ದಿನ ಅಲ್ಲೇ ಇದ್ವಿ. ಬೇರೆ ಬೇರೆ ನಮಗೆ ಜವಾಬ್ದಾರಿಗಳನ್ನ ಕೊಟ್ಟಿದ್ರು, ಅದನ್ನು ನಿಭಾಯಿಸ್ತಾ ಇದ್ವಿ. ಅವರು ಕೊಟ್ಟಂತ ಒಂದು ವರದಿಯ ಇದ್ರ ಮೇಲೆ ಇವತ್ತು ಈ ಕ್ರಮವನ್ನು ತಗೊಂಡಿದ್ದಾರೆ. ಒಂದು ನಿಮಿಷ ಮೇಡಮ್, ಏನು ಈಗ ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತ AICC ಇದನ್ನೆಲ್ಲ ನಮಗೆ ಇಂಥದ್ದು ಅಂತ ಹೇಳ್ತಾರ? ಅದಕ್ಕೂ ಸಹ ಅದನ್ನ ಫಸ್ಟ್ ಮುಖ್ಯಮಂತ್ರಿಗಳ ಗಮನಕ್ಕಿದೆ. ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಲ್ಲ ಮೇಡಮ್, ವಕ್ತಾರರಾದವ್ರಿಗೆ ಎಲ್ಲಾ ಪಕ್ಷದವರು ಕೂಡ ಇಂತಿಂತ ರೀಸನ್ ಅಂತ ಹೇಳಲ್ಲ. ಸ್ವಲ್ಪ ಕಾದು ನೋಡಿ, ಕಾದು ನೋಡಿ. ಸಮುದಾಯಕ್ಕೆ ಏನು ಹೇಳಿದೆ ನಿಮ್ಮ ಮನಸ್ಸಿಗೆ ಬಂದಂಗೆ ನಾವು ತೆಗೆದಾಕ್ಬಿಡ್ತೀವಿ ಅಂದ್ರೆ ವಾಟ್ ಟೈಪ್ ಆಫ್ ಪಾಲಿಟಿಕ್ಸ್ ಇಸ್ ದಿಸ್? ಸಮುದಾಯ ಏನು ಹೇಳಿದೆ ನಮ್ಗೆ ಇವ್ರ ಮೇಲೆ ಇವ್ರು ಬೇಡ, ಇವ್ರನ್ನ ಬಿಸಾಕಿ, ಇವ್ರು ಬೇಡ, ಇವ್ರನ್ನ ತೆಗೆದಿ ಅಂದ್ರೆ ಏನಿದು? ಇದೇನಿದು? ಇದು ಸರ್ವಾಧಿಕಾರಿ ಧೋರಣೆನ ವಿದೌಟ್ ಎನಿ ರೀಸನ್? ಅಬ್ದುಲ್ ಜಬ್ಬಾರ್ ಅವ್ರ ಬಗ್ಗೆ ಹೇಳ್ತೀನಿ. ಹೇಳಿ. ಅಬ್ದುಲ್ ಜಬ್ಬಾರ್ ಅವರು, ನಾನು ಕೆಲವೊಂದು ಟಿವಿಗಳಲ್ಲಿ ಮಧ್ಯದಲ್ಲೆಲ್ಲ ನೋಡಿದೆ. ನನ್ನ ಪಕ್ಕದ ಮನೆಗೆ ಬಂದಿದ್ರು ಕ್ಯಾಂಡಿಡೇಟು ಅಥವಾ ಇವರು ನಮ್ಮ ಮನೆಗೆ ಬರಲಿಲ್ಲ ಅಂತ ಹೇಳ್ತಾರೆ. ಇವರು ಅವ್ರ ಮನೆಗೆ ಹೋಗಿ ಕರೆಯುವಂತ ವ್ಯಕ್ತಿ ಅಲ್ಲ. ಅಂದ್ರೆ ಒಂದು ಉನ್ನತ ಮಟ್ಟದ ಸ್ಥಾನದಲ್ಲಿದ್ದಂಥವ್ರು, ರಾಜ್ಯದ ಅಧ್ಯಕ್ಷರಾಗಿ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾಗಿದ್ದವ್ರಿಗೆ ಯಾರಾದ್ರೂ ಹೋಗಿ ಕರಿಬೇಕಾ? ಅವ್ರ ಜವಾಬ್ದಾರಿ ಇದೆ. ತನಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತ ಬೇಸರ ಸಹಜ. ಸಾದಿಕ್ ಪೈಲ್ವಾನ್ ಇಡೀ ರಾಜ್ಯಾದ್ಯಂತ ಇವತ್ತು ದಾವಣಗೆರೆ ದಕ್ಷಿಣದ ಬಗ್ಗೆ ಜನ ಮಾತಾಡ್ತಾ ಇದ್ದಾರೆ. ಮುಸಲ್ಮಾನರಿಗೆ ತಮಗೆ ಅನ್ಯಾಯ ಆಗಿದೆ ಅನ್ನುವಂತ ಭಾವನೆ ಸೃಷ್ಟಿಯಾಗಿದೆ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ಸಾದಿಕ್ ಪೈಲ್ವಾನ್, ನಾಟ್ ಬಿಕಾಸ್ ಆಫ್ ಜಬ್ಬಾರ್. ಬಿಕಾಸ್ ಸಾದಿಕ್ ಪೈಲ್ವಾನ್ ಅವರು ನಾಮಪತ್ರ ಕೊಡಬೇಡಿ ಅಂದ್ರೂ ಹೋಗಿ ನಾಮಪತ್ರ ಕೊಟ್ಟರು. ಅಲ್ಲ ಬಂದು ದರೆಗಿಳಿದು ಹೇಳಿದ್ರು ನಾನು ನಾಮಪತ್ರ ವಾಪಸ್ ತಗೊಳ್ಳಲ್ಲ ಅಂತಂದ್ರು. DK ಶಿವಕುಮಾರ್, ಸಿದ್ದರಾಮಯ್ಯನವರು, ಇಡೀ ನಿಮ್ಮ ಏನು ಕಾಂಗ್ರೆಸ್ ಘಟಕ ಇದೆ ಎಲ್ಲ ಅವ್ರ ಮನೆಗೆ ಹೋದ್ರಿ, ಅವ್ರನ್ನ ಎತ್ತಾಕ ಬಂದ್ರಿ, ಬೆಂಗಳೂರು ಕರ್ಕೊ ಬಂದ್ರಿ, ಪಕ್ಕದಲ್ಲಿ ಕೂರಿಸಿದ್ರಿ, ಸ್ಟೇಟ್ಮೆಂಟ್ಗಳನ್ನ ಕೊಡಿಸಿದ್ರಿ. ನೀವು ಅವ್ರ ಮನೆಗೆ ಹೋಗೋಕ್ಕಾಗುತ್ತೆ,
ಅವ್ರ ಮನವೊಲಿಸೋಕಾಗತ್ತೆ, ಅವ್ನ್ ಕರ್ಕೊಂಡ್ ಬಂದ್ ಪಕ್ಕದಲ್ಲಿ ಕೂರಿಸಿ ಸಿದ್ದರಾಮಯ್ಯ ಅವ್ರು ಪ್ರೆಸ್ ಮೀಟ್ ಮಾಡಕ್ಕಾಗತ್ತೆ. ವೈ ನಾಟ್ ಜಬ್ಬಾರ್? He is also a ಮೇಡಮ್ candidate ಜಬ್ಬಾರ್ ಅವರಿಗೆ aspirant. ನಮ್ಮ ಪಕ್ಷ ಈಗಾಗಲೇ ಅವರಿಗೆ ಬಹಳಷ್ಟು ಸ್ಥಾನಮಾನಗಳನ್ನ It's ಕೊಟ್ಟಿದೆ okay, ಮೇಡಮ್. no problem. 3 ಸಾರಿ MLC ಮಾಡಿದೆ, ಏನ್ 3 ಸಾರಿ ಜಿಲ್ಲಾ ಅಧ್ಯಕ್ಷರು ಮಾಡಿದೆ, ಒಂದ್ ನಿಮಿಷ, ರಾಜ್ಯದ ನಿಮ್ಮನ್ನ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ನಿಮ್ಮ ಕರ್ತವ್ಯ ನೀವು ಹೋಗಿ ಬೇರೆಯವ್ರನ್ನ ಕರ್ಕೊಂಡ್ಬಂದಲ್ಲಿ ಕೆಲಸ ಮಾಡಿಸ್ಬೇಕಾಗಿತ್ತು. ಅದು ಬಿಟ್ಟು ನನ್ನನ್ನು ಮನೆಗೆ ಕರೆದಿಲ್ಲ ಅಂದ್ರೆ ಮಲ್ಲಿಕಾರ್ಜುನ ಅವ್ರ ಮನೆಯಲ್ಲಿ ಸಮರ್ಥದೇನು ಮದುವೆ ಇರಲಿಲ್ಲ. ಅಲ್ಲಿ ಪಕ್ಷದ ಜವಾಬ್ದಾರಿ ನಮ್ಮನ್ನೆಲ್ಲ ಕರೆದಿದ್ರ, ನಾವೆಲ್ಲ ನಮ್ಗೆ ಏನ್ ಜವಾಬ್ದಾರಿ ಕೊಟ್ಟರು ಹೋದ್ವಿ, ನಾವು ಮಾಡಿದ್ವಿ.